ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಅಬಕಾರಿ ಇಲಾಖೆ ನೇಮಕಾತಿ 2026ರಲ್ಲಿ ಏನು 942 ಪೊಲೀಸ್ ಅಂದರೆ ಅಬಕಾರಿ ಕಾನ್ಸ್ಟೇಬಲ್ ಮತ್ತು ES ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಒಂದು ಅಪ್ಡೇಟ್ ಯಾವಾಗ ಬರುತ್ತೆ ಅಧಿಸೂಚನೆ ಅಂತೇಳಿ ನೋಡೋಣ. ಅದೇ ರೀತಿಯಾಗಿ ಇದಕ್ಕೆ ನೇಮಕಾತಿಯನ್ನು KA ಮೂಲಕ ಮಾಡ್ತಾರೆ ಅಂಥೇಳಿ ಒಂದು ಅಪ್ಡೇಟ್ ಸಿಕ್ಕಿದೆ. ಅದರ ಬಗ್ಗೆಯೂ ಸಹ ನಾವು ಮಾತಾಡ್ತಾ ಹೋಗೋಣ. ಓಕೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ದೊರೆಯುತ್ತದೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿರಿ. ಮತ್ತು ನೀವು ಯಾರಾದರೂ ಸಹ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಒಂದು ಜಾಬ್ಗಳ ಅಪ್ಡೇಟ್ಗಾಗಿ ನಾವು ಪ್ರತಿನಿತ್ಯ ಒಂದು ಹೊಸ ಜಾಬ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈಗ ನೋಡ್ಬೋದು ನೀವು ಒಟ್ಟು ಹುದ್ದೆಗಳ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂತಂದರೆ 1207 ಹುದ್ದೆಗಳಿರ್ತವೆ. ಓಕೆ, 1207 ಹುದ್ದೆಗಳಿವೆ. ಇದರಲ್ಲಿ 942 ಕಾನ್ಸ್ಟೇಬಲ್ ಹುದ್ದೆಗಳು. ಓಕೆ, 942 ಕಾನ್ಸ್ಟೇಬಲ್ ಪೇದೆಗಳ ಹುದ್ದೆಗಳು ಮತ್ತು 265 ಉಪನಿರೀಕ್ಷಕರು ESI ಹುದ್ದೆಗಳು ಇಲ್ಲಿ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಅಂತಂತಂದರೆ ಈ ಕಾನ್ಸ್ಟೇಬಲ್ಗೆ ಬಂದುಬಿಟ್ಟು 12th ಅಂದರೆ PUC ಪಾಸ್ ಆದಂಥವ್ರು ಅಪ್ಲೈನ ಮಾಡ್ಬೋದು. ಇದಕ್ಕೆ ಡಿಗ್ರಿ ಪದವಿಯನ್ನು ಪಾಸಾಗಿರಬೇಕು. ಓಕೆ, ಈ ಒಂದು ಉಪನಿರೀಕ್ಷಕರ ಹುದ್ದೆಗಳಿಗೆ ಮಾತ್ರ ಏನಾಗಿರಬೇಕು ಅಂತಂದರೆ ಡಿಗ್ರಿ ಪಾಸಾಗಿರಬೇಕು. ಇನ್ನು ಕಾನ್ಸ್ಟೇಬಲ್ಗೆ ಬಂದುಬಿಟ್ಟು 12th ಪಾಸಾದಂಥ ಅಭ್ಯರ್ಥಿಗಳು ಏನು ಮಾಡ್ಬೋದು ಅಂತಂದರೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಓಕೆ, ಇದರ ನೋಟಿಫಿಕೇಷನ್ ಯಾವ ಬರ್ಬೋದು ಎಂಬುದರ ಬಗ್ಗೆ ಇಲ್ಲಿ ಹೇಳ್ತೀನಿ ನೋಡಿ. ನೋಟಿಫಿಕೇಷನ್ ಅಪ್ಡೇಟ್ ಶೀಘ್ರದಲ್ಲೇ ಒಂದು ನೋಟಿಫಿಕೇಷನ್ ಬಿಡುವಂಥ ಸಾಧ್ಯತೆ ಇದೆ. ಇನ್ನೊಂದೇನಪ್ಪ ಅಂತಂತಂದರೆ ಇಲ್ಲಿ KA ಮೂಲಕ ಅರ್ಜಿ ಪ್ರಕ್ರಿಯೆಯನ್ನು ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಇರಬಹುದಲ್ಲ, ಇದ್ದೇ ಇರುತ್ತೆ. ಓಕೆ, ಫಿಸಿಕಲ್ ಇರುತ್ತೆ, ರೈಟನ್ ಎಕ್ಸಾಮ್ ಇರುತ್ತೆ. ಫಸ್ಟ್ ಮಾತ್ರ ಇರುವಂಥದ್ದು ರೈಟನ್ ಎಕ್ಸಾಮ್ ಇರುತ್ತೆ, ಲಿಖಿತ ಪರೀಕ್ಷೆ ಇರುತ್ತೆ. ಆನಂತರ ಲಿಖಿತ ಅಂತಂತಂದರೆ MCQ ಆಧಾರದ ಮೇಲೆ ಪರೀಕ್ಷೆ ಇರುವಂಥದ್ದು. ಇಲ್ಲಿ ನೋಟಿಫಿಕೇಷನ್ ಯಾವಾಗ ಬಿಡ್ಬೋದು ಅಂತಂತಂದರೆ ಅತಿ ಶೀಘ್ರದಲ್ಲಿ ಆ ನೋಟಿಫಿಕೇಷನ್ನ ಬಿಡ್ತಾರೆ ಸ್ನೇಹಿತರೆ. ಓಕೆ, ಈಗಾಗಲೇ ಇವೆಲ್ಲ ಏನಾಗಿದೆ ಅಂತಂತಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರೋ ಕಾರಣಕ್ಕಾಗಿ ಅತಿ ಶೀಘ್ರದಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ನೋಟಿಫಿಕೇಷನ್ ಆಗುತ್ತೆ. ಓಕೆ, ಈ KA ಮೂಲಕ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಅಂತಂತಂದರೆ ಇನ್ನು ಮುಂದೆ ಏನಪ್ಪ ಅಂತಂತಂದರೆ ಮೊದಲು KPSC ನಡೆಸ್ತಾಯಿದ್ರು. ಹೌದಾ, KPSC ಮೂಲಕ ಏನಾಗ್ತಿತ್ತು ಅಂತಂತಂದರೆ ಈ ಒಂದು ನೋಟಿಫಿಕೇಷನ್ ಮಾಡ್ತಾಯಿದ್ರು. ಬಟ್ ಈಗ ಏನಪ್ಪ ಅಂತಂತಂದರೆ ಇಲ್ಲಿ KA ಮೂಲಕ ನೋಟಿಫಿಕೇಷನ್ ಮಾಡಬೇಕು ಅಂತಂತ ತೀರ್ಮಾನಿಸಿದ್ದಾರೆ. ಅದನ್ನು ಅತಿ ಶೀಘ್ರದಲ್ಲಿಯೇ ನಾವು ಏನು ಮಾಡ್ತೀವಿ ಅಂತಂದರೆ ಈ ನೋಟಿಫಿಕೇಷನ್ನ ನೋಡ್ತೀವಿ. ಮತ್ತು ಇದು KA ಮೂಲಕ ಸಹ ನೋಟಿಫಿಕೇಷನ್ ಏನಾಗುತ್ತೆ ಅಂತಂದರೆ ಬರುತ್ತೆ. ಓಕೆ, ಇದು ಈಗಿರುವಂತಹ ಪ್ರಮುಖ ಈ ಒಂದು ESI ಮತ್ತು ASI 265 ಹುದ್ದೆಗಳು, ಅದೇ ರೀತಿಯಾಗಿ ಏನು ಕಾನ್ಸ್ಟೇಬಲ್ ಹುದ್ದೆಗಳಿವೆ, ಇದಕ್ಕೆ ಸಂಬಂಧಿಸಿರುವಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಹುದ್ದೆಗಳ ಮಾಹಿತಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.